ಕೊಡಗು ಜಿಲ್ಲೆಯ ಜನತೆಯನ್ನ ಹಲವು ದಶಕಗಳ ಸಮಸ್ಯೆ ಪರಿಹಾರವಾಗಿದೆ. ಜಿಲ್ಲೆಯ ಜನರು ಸಂತಸದಲ್ಲಿದ್ದಾರೆ. ಆದರೆ ವಿಚಾರ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ವಾರ್ಗೆ ಕಾರಣವಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರ. ಬಿಜೆಪಿ ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್. ಕೊಡಗಿನ ಜಮ್ಮ ಬಾಣೆ ಭೂಮಿಗಳ ಮಾಲೀಕತ್ವ ಮತ್ತು ಹಕ್ಕುಗಳನ್ನು ಸುಧಾರಿಸಲು ಕರ್ನಾಟಕ ಭೂಕಂದಾಯ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಈ ವಿಧೇಯಕ ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರವಾಗಿದೆ. ಆದ್ರೀಗ ಈ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಉಭಯ ಪಕ್ಷಗಳ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ. ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದ್ದು ಇನ್ನು ಅನುಷ್ಠಾನ ಮಾತ್ರ ಬಾಕಿ ಇದೆ. ಇದಕ್ಕೆ ವಿರೋಧ ಪಕ್ಷವಾದ ಬಿಜೆಪಿ ಕೂಡ ಬೆಂಬಲ ಸೂಚಿಸಿತ್ತು. ಆದರೆ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ 2012ರಲ್ಲಿಯೇ ಸಮಸ್ಯೆ ಇತ್ಯರ್ಥವಾಗಿತ್ತು. ಈಗ ಮತ್ತೆ ತಿದ್ದುಪಡಿಯ ಅವಶ್ಯಕತೆ ಇರಲಿಲ್ಲ ಎಂದು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹಾಗೂ ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಸಾಕಿತ್ತು ತಾವು ಹೇಗೆ ಹಿಂದೆ ಜಾಮದಾರ್ ವಿರುದ್ಧ ಹೋರಾಟ ಮಾಡಿ ಅದು ನಿಮಗೇನಿಲ್ಲ ಸೌದೆ ತಗೊಳ್ಳಿ ಸೊಪ್ಪು ಆ ಸುತ್ತೋಲೆಯನ್ನು ಬಿ ಜೆ ಪಿ ಸರ್ಕಾರ ಬಂದ ತಕ್ಷಣ ವಾಪಸ್ ತೆಗೆದು ಕೊಟ್ಟ ಪ್ರಣಾಳಿಕೆಯಂತೆ ಅದನ್ನೇ ಮಾಡಿ ಇದ್ರೆ ಸಾಕಿತ್ತು. ಆ ಜಡ್ಜ್ಮೆಂಟನ್ನ ಇಂಪ್ಲಿಮೆಂಟ್ ಮಾಡಿ 1.5 ವರ್ಷ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡು ಬಹುಶಃ ಆ ಜಡ್ಜ್ಮೆಂಟನ್ನಾದರೂ ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಇದೀಗ ಈ ಸಮಸ್ಯೆ ಬಗೆಹರಿದಿದ್ದಕ್ಕೆ ಜಿಲ್ಲೆಯ ಜನರು ಸಂತೋಷಗೊಂಡಿದ್ದಾರೆ. ಆದರೆ ಮಾಜಿ ಶಾಸಕರುಗಳು ಮಾತ್ರ ಇದರಲ್ಲಿ ರಾಜಕೀಯ ಮಾಡುತ್ತಿದ್ದಾರೆಂದು ಶಾಸಕ ಎಎಸ್ ಪೊನ್ನಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಜಿಲ್ಲೆಯಲ್ಲಿ ರೈತರ 22,000ಕ್ಕೂ ಹೆಚ್ಚು ಜಮೀನಿಗೆ ಕಂದಾಯ ನಿಗದಿ ಮಾಡಲಾಗ್ತಿಲ್ಲ. ತಾಕತ್ತಿದ್ದರೆ ಅದನ್ನ ಮಾಡಿಕೊಡಿ ಎಂದು ಸವಾಲ್ ಹಾಕಿದ್ದಾರೆ. ಸುಮ್ಮನೆ ಹೇಳೋದು ಮನೆ ಕೊಟ್ಬಿಟ್ವಿ, ಬಗೆಹರಿಸ್ಬಿಟ್ಟಿದೆ. 2012 ಅಮೆಂಡ್ಮೆಂಟ್ ಬಂತು, ಇದು ಕಂದಾಯ ದಾಖಲೆ ಮನೆಗೆ ಯೋಜನೆ ಎಲ್ಲ ಮುಗಿದೋಯ್ತು. ಇದು ಯಾಕೆ ಬೇಕಿತ್ತು ಅಂತ ಅದು ಪೌತಿ ಖಾತೆದಿರ್ಬೋದು, ಪಟ್ಟೆದಾರನ ವಿಚಾರದಲ್ಲಿರ್ಬೋದು. 22,000 ಎಕರೆ ಇನ್ನೂ ಕೂಡ ಕಂದಾಯ ನಿಗದಿ ಆಗದಿರುವಂಥದ್ದಿದೆ. ಅದರಿಂದ ಅದನ್ನು ಬಗೆಹರಿಸಲಿಕ್ಕೋಸ್ಕರ ಈ ತಿದ್ದುಪಡಿ ಅಂತಂದ್ವಿ. ಅವತ್ತಾದಂಥ ತಿದ್ದುಪಡಿ 2011-12 ತಿದ್ದುಪಡಿಗೆ ವಿಶೇಷವಾದಂಥ ಅನುಮೋದನೆ ರಾಷ್ಟ್ರಪತಿಗಳಿಂದ ದೊರಕಿದ್ದು. ಪ್ರಣಬ್ ಮುಖರ್ಜಿಯವರನ್ನು ರಾಷ್ಟ್ರಪತಿ ಆಗಿದ್ದರು. ಜಮ್ಮ ಬಾಣೆ ಲ್ಯಾಂಡ್ಗೆ ಅದರಿಂದ ಶಾಶ್ವತವಾದಂಥ ಪರಿಹಾರ ತಂದಿದೆ ಅಂತೇನು ಇವತ್ತು ಜನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರಿಯಾಗಿದೆ. ದಯವಿಟ್ಟು ಇದಕ್ಕೆ ವಿರೋಧ ಪಕ್ಷದವರು ತಲೆ ಕೆಡಿಸ್ಕೊಳ್ಳದೆ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಕೆಲಸ ಮಾಡಲಿ. ಇನ್ನು 1964ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭೂಕಂದಾಯ ಕಾಯ್ದೆಯನ್ನ ಏಕರೂಪದಲ್ಲಿ ತರಲಾಗಿತ್ತು. ಆದರೆ ಜಿಲ್ಲೆಯಲ್ಲಿ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿ ಈ ಹಿಂದೆ ಇದ್ದಂತಹ ಪದ್ಧತಿ ಪ್ರಕಾರವೇ ಮುಂದುವರೆದಿತ್ತು. ಈ ಸಮಸ್ಯೆಯನ್ನ ಪರಿಹರಿಸಲು ಪ್ರಯತ್ನಿಸಿದ್ದಕ್ಕೆ ಜನತೆಯಿಂದ ಅಭಿನಂದನೆಗಳ ಮಹಾಪೂರ ವ್ಯಕ್ತವಾಗ್ತಿದೆ. ಈ ಏನು ಜಮ್ಮ ಹಿಡುವಳಿದಾರರ ಸಮಸ್ಯೆ ಇತ್ತು ಅದನ್ನು ಯಶಸ್ವಿಯಾಗಿ ಸದನದಲ್ಲಿ ಮಂಡಿಸಿ ಒಂದು ಸದನದ ಸಮಿತಿಯನ್ನು ನೇಮಕ ಮಾಡುವಂತೆ ಮಾಡಿ ಆ ಸದನ ಸಮಿತಿಯಲ್ಲಿಯೂ ಸಹ ಈ ಏನು ಸಮಸ್ಯೆ ಇದೆ ಅದನ್ನು ಒಂದು ಅತ್ಯಂತ ಪ್ರಭಾವಿಯಾಗಿ ಅದನ್ನು ಮಂಡಿಸಿ ಇಡೀ ಸದನದಲ್ಲಿ ಅದಕ್ಕೆ ಅನುಮೋದನೆಯನ್ನು ಪಡೆದಿದ್ದಾರೆ. ಈಗ ಒಟ್ನಲ್ಲಿ ಕೊಡಗಿನ ಜನತೆಯನ್ನ ಕಾಡುತ್ತಿದ್ದ ಕಳೆದ 6 ದಶಕಗಳ ಸಮಸ್ಯೆಯೊಂದಕ್ಕೆ ಮುಕ್ತಿ ಸಿಕ್ಕಂತಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಜನತೆಯನ್ನ ಹಲವು ದಶಕಗಳ ಸಮಸ್ಯೆ ಪರಿಹಾರವಾಗಿದೆ. ಜಿಲ್ಲೆಯ ಜನರು ಸಂತಸದಲ್ಲಿದ್ದಾರೆ. ಆದರೆ ವಿಚಾರ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ವಾರ್ಗೆ ಕಾರಣವಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರ. ಬಿಜೆಪಿ ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್. ಕೊಡಗಿನ ಜಮ್ಮ ಬಾಣೆ ಭೂಮಿಗಳ ಮಾಲೀಕತ್ವ ಮತ್ತು ಹಕ್ಕುಗಳನ್ನು ಸುಧಾರಿಸಲು ಕರ್ನಾಟಕ ಭೂಕಂದಾಯ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಈ ವಿಧೇಯಕ ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರವಾಗಿದೆ. ಆದ್ರೀಗ ಈ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಉಭಯ ಪಕ್ಷಗಳ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ. ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದ್ದು ಇನ್ನು ಅನುಷ್ಠಾನ ಮಾತ್ರ ಬಾಕಿ ಇದೆ. ಇದಕ್ಕೆ ವಿರೋಧ ಪಕ್ಷವಾದ ಬಿಜೆಪಿ ಕೂಡ ಬೆಂಬಲ ಸೂಚಿಸಿತ್ತು. ಆದರೆ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ 2012ರಲ್ಲಿಯೇ ಸಮಸ್ಯೆ ಇತ್ಯರ್ಥವಾಗಿತ್ತು. ಈಗ ಮತ್ತೆ ತಿದ್ದುಪಡಿಯ ಅವಶ್ಯಕತೆ ಇರಲಿಲ್ಲ ಎಂದು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹಾಗೂ ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಸಾಕಿತ್ತು ತಾವು ಹೇಗೆ ಹಿಂದೆ ಜಾಮದಾರ್ ವಿರುದ್ಧ ಹೋರಾಟ ಮಾಡಿ ಅದು ನಿಮಗೇನಿಲ್ಲ ಸೌದೆ ತಗೊಳ್ಳಿ ಸೊಪ್ಪು ಆ ಸುತ್ತೋಲೆಯನ್ನು
BJP ಸರ್ಕಾರ ಬಂದ ತಕ್ಷಣ ವಾಪಸ್ ತೆಗೆದು ಕೊಟ್ಟ ಪ್ರಣಾಳಿಕೆಯಂತೆ ಅದನ್ನೇ ಮಾಡಿ ಇದ್ರೆ ಸಾಕಿತ್ತು. ಆ ಜಡ್ಜ್ಮೆಂಟನ್ನ ಇಂಪ್ಲಿಮೆಂಟ್ ಮಾಡಿ 1.5 ವರ್ಷ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡು ಬಹುಶಃ ಆ ಜಡ್ಜ್ಮೆಂಟನ್ನಾದರೂ ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಇದೀಗ ಈ ಸಮಸ್ಯೆ ಬಗೆಹರಿದಿದ್ದಕ್ಕೆ ಜಿಲ್ಲೆಯ ಜನರು ಸಂತೋಷಗೊಂಡಿದ್ದಾರೆ. ಆದರೆ ಮಾಜಿ ಶಾಸಕರುಗಳು ಮಾತ್ರ ಇದರಲ್ಲಿ ರಾಜಕೀಯ ಮಾಡುತ್ತಿದ್ದಾರೆಂದು ಶಾಸಕ AS ಪೊನ್ನಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಜಿಲ್ಲೆಯಲ್ಲಿ ರೈತರ 22,000ಕ್ಕೂ ಹೆಚ್ಚು ಜಮೀನಿಗೆ ಕಂದಾಯ ನಿಗದಿ ಮಾಡಲಾಗ್ತಿಲ್ಲ, ತಾಕತ್ತಿದ್ದರೆ ಅದನ್ನ ಮಾಡಿಕೊಡಿ ಎಂದು ಸವಾಲ್ ಹಾಕಿದ್ದಾರೆ. ಸುಮ್ಮನೆ ಹೇಳೋದು ಮನೆ ಕೊಟ್ಬಿಟ್ವಿ, ಬಗೆಹರಿಸ್ಬಿಟ್ಟಿದೆ. 2012 ಅಮೆಂಡ್ಮೆಂಟ್ ಬಂತು, ಇದು ಕಂದಾಯ ದಾಖಲೆ ಮನೆಗೆ ಯೋಜನೆ ಎಲ್ಲ ಮುಗಿದೋಯ್ತು, ಇದು ಯಾಕೆ ಬೇಕಿತ್ತು ಅಂತ. ಅದು ಪೌತಿ ಖಾತೆದಿರ್ಬೋದು, ಪಟ್ಟೆದಾರನ ವಿಚಾರದಲ್ಲಿರ್ಬೋದು, 22,000 ಎಕರೆ ಇನ್ನೂ ಕೂಡ ಕಂದಾಯ ನಿಗದಿ ಆಗದಿರುವಂಥದ್ದಿದೆ. ಅದರಿಂದ ಅದನ್ನು ಬಗೆಹರಿಸ್ಲಿಕ್ಕೋಸ್ಕರ ಈ ತಿದ್ದುಪಡಿ ಅಂತಂದ್ವಿ. ಅವತ್ತಾದಂಥ ತಿದ್ದುಪಡಿ 2011-12 ಆದಂಥ ತಿದ್ದುಪಡಿಗೆ ವಿಶೇಷವಾದಂಥ ಅನುಮೋದನೆ ರಾಷ್ಟ್ರಪತಿಗಳಿಂದ ದೊರಕಿದ್ದು. ಪ್ರಣಬ್ ಮುಖರ್ಜಿಯವರನ್ನು ರಾಷ್ಟ್ರಪತಿ ಆಗಿದ್ದರು. ಜಮ್ಮ ಬಾಣೆ ಲ್ಯಾಂಡ್ಗೆ ಅದರಿಂದ ಶಾಶ್ವತವಾದಂಥ ಪರಿಹಾರ ತಂದಿದೆ ಅಂತೇನು ಇವತ್ತು ಜನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರಿಯಾಗಿದೆ. ದಯವಿಟ್ಟು ಇದಕ್ಕೆ ವಿರೋಧ ಪಕ್ಷದವರು ತಲೆ ಕೆಡಿಸ್ಕೊಳ್ಳದೆ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಕೆಲಸ ಮಾಡಲಿ. ಇನ್ನು 1964ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭೂಕಂದಾಯ ಕಾಯ್ದೆಯನ್ನ ಏಕರೂಪದಲ್ಲಿ ತರಲಾಗಿತ್ತು. ಆದರೆ ಜಿಲ್ಲೆಯಲ್ಲಿ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿ ಈ ಹಿಂದೆ ಇದ್ದಂತಹ ಪದ್ಧತಿ ಪ್ರಕಾರವೇ ಮುಂದುವರೆದಿತ್ತು. ಈ ಸಮಸ್ಯೆಯನ್ನ ಪರಿಹರಿಸಲು ಪ್ರಯತ್ನಿಸಿದ್ದಕ್ಕೆ ಜನತೆಯಿಂದ ಅಭಿನಂದನೆಗಳ ಮಹಾಪೂರ ವ್ಯಕ್ತವಾಗ್ತಿದೆ. ಈ ಏನು ಜಮ್ಮ ಹಿಡುವಳಿದಾರರ ಸಮಸ್ಯೆ ಇತ್ತು ಅದನ್ನು ಯಶಸ್ವಿಯಾಗಿ ಸದನದಲ್ಲಿ ಮಂಡಿಸಿ ಒಂದು ಸದನದ ಸಮಿತಿಯನ್ನು ನೇಮಕ ಮಾಡುವಂತೆ ಮಾಡಿ ಆ ಸದನ ಸಮಿತಿಯಲ್ಲಿಯೂ ಸಹ ಈ ಏನು ಸಮಸ್ಯೆ ಇದೆ ಅದನ್ನು ಒಂದು ಅತ್ಯಂತ ಪ್ರಭಾವಿಯಾಗಿ ಅದನ್ನು ಮಂಡಿಸಿ ಇಡೀ ಸದನದಲ್ಲಿ ಅದಕ್ಕೆ ಅನುಮೋದನೆಯನ್ನು ಪಡೆದಿದ್ದಾರೆ. ಈಗ ಒಟ್ನಲ್ಲಿ ಕೊಡಗಿನ ಜನತೆಯನ್ನ ಕಾಡುತ್ತಿದ್ದ ಕಳೆದ 6 ದಶಕಗಳ ಸಮಸ್ಯೆಯೊಂದಕ್ಕೆ ಮುಕ್ತಿ ಸಿಕ್ಕಂತಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಜನತೆಯನ್ನ ಹಲವು ದಶಕಗಳ ಸಮಸ್ಯೆ ಪರಿಹಾರವಾಗಿದೆ. ಜಿಲ್ಲೆಯ ಜನರು ಸಂತಸದಲ್ಲಿದ್ದಾರೆ. ಆದರೆ ವಿಚಾರ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ವಾರ್ಗೆ ಕಾರಣವಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರ. ಬಿಜೆಪಿ ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್. ಕೊಡಗಿನ ಜಮ್ಮ ಬಾಣೆ ಭೂಮಿಗಳ ಮಾಲೀಕತ್ವ ಮತ್ತು ಹಕ್ಕುಗಳನ್ನು ಸುಧಾರಿಸಲು ಕರ್ನಾಟಕ ಭೂಕಂದಾಯ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಈ ವಿಧೇಯಕ ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರವಾಗಿದೆ. ಆದ್ರೀಗ ಈ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಉಭಯ ಪಕ್ಷಗಳ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ. ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದ್ದು ಇನ್ನು ಅನುಷ್ಠಾನ ಮಾತ್ರ ಬಾಕಿ ಇದೆ. ಇದಕ್ಕೆ ವಿರೋಧ ಪಕ್ಷವಾದ ಬಿಜೆಪಿ ಕೂಡ ಬೆಂಬಲ ಸೂಚಿಸಿತ್ತು. ಆದರೆ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ 2012ರಲ್ಲಿಯೇ ಸಮಸ್ಯೆ ಇತ್ಯರ್ಥವಾಗಿತ್ತು. ಈಗ ಮತ್ತೆ ತಿದ್ದುಪಡಿಯ ಅವಶ್ಯಕತೆ ಇರಲಿಲ್ಲ ಎಂದು ಮಾಜಿ ಸ್ಪೀಕರ್ KG ಬೋಪಯ್ಯ ಹಾಗೂ ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಸಾಕಿತ್ತು ತಾವು ಹೇಗೆ ಹಿಂದೆ ಜಾಮದಾರ್ ವಿರುದ್ಧ ಹೋರಾಟ ಮಾಡಿ ಅದು ನಿಮಗೇನಿಲ್ಲ ಸೌದೆ ತಗೊಳ್ಳಿ ಸೊಪ್ಪು ಆ ಸುತ್ತೋಲೆಯನ್ನು BJP ಸರ್ಕಾರ ಬಂದ ತಕ್ಷಣ ವಾಪಸ್ ತೆಗೆದು ಕೊಟ್ಟ ಪ್ರಣಾಳಿಕೆಯಂತೆ ಅದನ್ನೇ ಮಾಡಿ ಇದ್ರೆ ಸಾಕಿತ್ತು. ಆ ಜಡ್ಜ್ಮೆಂಟನ್ನ